ಮಾನ ಮರ್ಯಾದೆಯ ಮಿತಿ ಇತಿ ಗೊತ್ತಿಲ್ಲದೆ ಇರುವಂತಹ ಇವನ ಸಮಾಧಾನದಲ್ಲಿ ಕ್ಷಣ ಕಾಲ ನಿಲ್ಲುವುದಕ್ಕಿಲ್ಲ. ಹೊರಡಿ ಹೊರಡಿ ಹೋಗುವ. ಹೌದು, ಆಡಿದ್ದೌದು. ಅರಮನೆಯ ಅಂಗಳವನ್ನು ದಾಟುತ್ತಿದ್ದಾಗ ಬ್ರಾಹ್ಮಣರು ಹೇಳ್ತಾರೆ, ಇಲ್ಲ ಅಂಬೆ, ಸಾಲ್ವನ ನಗರಕ್ಕೆ ಬಿಟ್ಟು ಬರುವಲ್ಲಿಯವರೆಗೆ ಮಾತ್ರ ನನ್ನದಾದಂತಹ ಹೊಣೆ ಭೀಷ್ಮರಿಂದ ಹೇಳಲ್ಪಟ್ಟದ್ದು. ಇಲ್ಲಿಂದ ಮುಂದೆ ಅದು ನಿನ್ನ ಹೊಣೆ, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಅವರಿಗೆ ಹಸ್ತಿನಾವತಿಯತ್ತ ಹೋಗುವುದಕ್ಕೆ ದಾರಿ ಉಂಟು, ಹಂಬೆಗೆ ಹೋಗುವುದಕ್ಕೆ ಎಲ್ಲಿ ದಾರಿ? ದಾರಿ ಇಲ್ಲ. ನಾ ಸಾಗಿದ್ದೇ ದಾರಿ ಎನ್ನುವ ಹಾಗೆ ನಡೆಯುತ್ತ ನಡೆಯುತ್ತ ಬಂದರೆ ಗೊಂಡಾರಣ್ಯ ಗೊಂಡಾರಣ್ಯ ಜನನಿಬಿಡವಾದ ಸಭಾಸ್ಥಾನದಲ್ಲಿಯೇ ಹೆಣ್ಣೊಬ್ಬಳ ಪ್ರಾಮಾಣಿಕವಾದ ಮಾತುಗಳನ್ನು ಕೇಳುವ ಕಿವಿಗಳಿಲ್ಲ. ಇನ್ನು ಅರಣ್ಯದ ಮಧ್ಯದಲ್ಲಿ ಬಂದು ನಿಂತು ನಾ ರೋದನ ಮಾಡಿದರೆ ಕೇಳುವ ಕಿವಿಗಳಿದ್ದಾವೆಯೇ ಇಲ್ಲಿ? ಅರಣ್ಯ ರೋದನ ಮಾತ್ರ ಇದು, ಅರಣ್ಯ ರೋದನ ಮಾತ್ರ. ಹರಿಯುವ ಹೊಳೆಯಲ್ಲಿ ನನ್ನ ಮುಖವನ್ನೇ ನೋಡಿದ್ರೆ ನಾನಲ್ಲ, ಇದು ನಾನಲ್ಲ. ಕಾಶಿಯ ರಾಜಕುಮಾರಿಯಾಗಿ ಬಾಳಿದವಳು, ಬೆಳಗಿದವಳು, ಕೆದರಿದ ಕೇಶರಾಶಿಯಿಂದ ತಿಲಕವಿಲ್ಲದ ಈ ಹಣೆಯಲ್ಲಿ ನನ್ನನ್ನು ನೋಡಿಕೊಂಡ್ರೆ ಹುಚ್ಚಿ ಮರುಳೆ ನಾನಾಗಿರ್ಪೆ. ಹುಚ್ಚು ಹಿಡಿದು ಹೋಯ್ತು ನನಗೆ. ಹುಚ್ಚು ನನಗೆ ಯಾಕೆ ಹುಚ್ಚು ಹಿಡಿಯಬೇಕು? ನನಗೆ ಯಾಕೆ ಹುಚ್ಚು ಹಿಡಿಯಬೇಕು? ನನಗೆ ಹಿಡಿದದ್ದಲ್ಲ, ಹಿಡಿಸಿದ್ರಲ್ಲ. ಹುಟ್ಟಿಸಿದ ಅಪ್ಪ ಹಿಡಿಸಿದ ಹುಚ್ಚು ಅಲ್ಲ, ಹುಟ್ಟಿಸಿದ ಅಪ್ಪನಿಗೆ ಹಿಡಿದ ಹುಚ್ಚು. ಮೂವರು ಹೆಮ್ಮಕ್ಕಳ ಬಾಳು ಬಂಗಾರವಾಗಬೇಕು, ಅವರಿಗೆ ಬದುಕು ಬೇಕು. ಅವರಿಗೆ ಮದುವೆ ಅಂತಂದ್ರೆ ಏನು? ಇವರ ರಾಜಕಾರಣದ ಚತುರಂಗದ ಆಟಕ್ಕೆ ದಾಳಗಳೋ ಹೆಮ್ಮಕ್ಕಳು? ಪ್ರಪಂಚದಲ್ಲಿ ಯಾವಾತ ಪರಮ ವಿಕ್ರಮಿಯೋ ಅವನಿಗೆ ನನ್ನ ಮೂವರು ಹೆಮ್ಮಕ್ಕಳು, ಅಪ್ಪಯ್ಯನ ಪಣ. ರಣರಂಗದಲ್ಲಿ ನಿಂತು ಯಾವಾತ ಹೆಚ್ಚು ಜನರನ್ನು ಕೊಲ್ತಾನೋ ಅವ ನನ್ನ ಮಕ್ಕಳಿಗೆ ಕರಿಮಣಿ ಕಟ್ಟುತ್ತಾನೆ, ನನ್ನ ಅಪ್ಪನ ಪಣ. ಮಂಗಲೋದಕದ ಧಾರೆ ಎಲ್ಲಿ ಎರೆಯಲ್ಪಡಬೇಕೋ, ಮಂಗಲ ವೇದಘೋಷಗಳ ನಾದ ಎಲ್ಲಿ ಕೇಳಲ್ಪಡಬೇಕೋ ಹಾಗಲ್ಲ. ಈ ಮದುವೆಯ ಮಂಟಪದಲ್ಲಿ ರಕ್ತದ ಧಾರೆ ಹರಿಯಬೇಕು, ರಣಕಹಳೆ ಮೊಳಗಬೇಕು. ಅಲ್ಲಿ ನಮ್ಮ ಹೆಮ್ಮಕ್ಕಳ ಮದುವೆ ಅಂತ ನಮ್ಮ ಅಪ್ಪಯ್ಯನಿಗೆ ತಲೆ ಬರ್ತದೆ ಅಂತಾದ್ರೆ ಹುಚ್ಚು ಹಿಡಿದದ್ದು ನನ್ನ ಅಪ್ಪಯ್ಯನಿಗೆ ಮತ್ತು ಪಿತಾ ಪರಮ ಪಾತಕಿ. ರಣರಂಗದಲ್ಲಿ ನಿಂತು ರುಂಡಮುಂಡ ಚೆಂಡಾಡುವುದಕ್ಕೆ ಗಂಡಾದರೆ ಸಾಕು. ಮದುವೆಯಾಗುವುದಕ್ಕೆ ಗಂಡ ಬೇಕು, ಮದುವೆಯಾಗುವುದಕ್ಕೆ ಗಂಡ ಬೇಕು. ಹೆಮ್ಮಕ್ಕಳಿಗೆ ಗಂಡ ಸಿಗಲಿ ಅಂತಲ್ಲ, ನನಗೆ ಪ್ರಪಂಚವಾಳುವ ಗಂಡು ಸಿಗಲಿ ಅಂತ ಅಪ್ಪಯ್ಯನ ಸಂಕಲ್ಪಕ್ಕೆ ನಾವು ಮದುವೆ ಆಗಬೇಕು. ಪರಮ ಪಾತಕಿ ಅಲ್ಲ, ನನ್ನ ಅಪ್ಪಯ್ಯನ ದೋಷ ಅಲ್ಲ ಇದು. ಒಬ್ಬ ಕ್ಷತ್ರಿಯ, ವೀರ ಕ್ಷತ್ರಿಯನಿಗೆ ನೆಲೆ ಬೆಲೆ ಇರುವುದೇ ಅಂತರಂಗದಲ್ಲಿ ತುಂಬಿದ ಕ್ಷಾತ್ರ. ಒಬ್ಬ ಬಲಿಷ್ಠನಾದ ಕ್ಷತ್ರಿಯನ ಕೈಯನ್ನು ನನ್ನ ಮೂವರು ಹೆಮ್ಮಕ್ಕಳು ಹಿಡಿದು ಬಾಳಬೇಕು, ಅವರ ಬದುಕು ಬಂಗಾರವಾಗಬೇಕು ಅಂತ ಬಯಸಿದರೆ ನನ್ನ ಅಪ್ಪಯ್ಯನ ತಪ್ಪು ಅಂತ ನಾ ಹೇಳುವ ಆಗಿಲ್ಲ. ಗಂಡನಾಗಬೇಕು ಅಂತಾದರೆ ಮೊದಲವ ಗಂಡಾಗಬೇಕು, ಅಂದರೆ ಮಾತ್ರ ಗಂಡನಾಗುತ್ತಾನೆ. ಅಲ್ಲ, ಅಪ್ಪಯ್ಯನ ಸಂಕಲ್ಪದ ದೋಷ ಅಲ್ಲ, ಅಪ್ಪಯ್ಯನ ಸಂಕಲ್ಪದ ದೋಷ ಅಲ್ಲ. ಸಾಲ್ವ 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 ಮೂರ್ಖ, ಬುದ್ಧಿಗೇಡಿ, ಮತಿವಿಹೀನ,
ಪ್ರೀತಿ, ಪ್ರೇಮ, ಸ್ನೇಹ, ವಿಶ್ವಾಸ, ನಂಬಿಕೆ ಎಂಬ ಶಬ್ದಗಳಿಗೆ ಅರ್ಥವೇ ಗೊತ್ತಿಲ್ಲದಂತೆ ವ್ಯವಹರಿಸಿ ಬಿಟ್ನಲ್ಲ. ಪಾಲಿಗೆ ಬಂದ ಸೌಭಾಗ್ಯದ ಅತಿಶಯವನ್ನು ತಿರಸ್ಕರಿಸಿ ನನ್ನ ಸಾಲ್ವ ಪ್ರಪಂಚದಿಂದ ಅರ್ಧ ಕ್ಷತ್ರಿಯರ ಸಾಲಿನಲ್ಲಿ ಗುರುತಿಸಲ್ಪಡುವ ಖಳಕುಲೋತ್ತಮ ಅಂತ ಗುರುತಿಸಲ್ಪಡುವ ಸಾಲ್ವನಲ್ಲಿ ಪ್ರೀತಿ ಎಂಬ ಒಂದು ಕಾರಣಕ್ಕೆ ನಾವು ಓಡಿ ಬಂದರೆ ಭೀಷ್ಮನ ರಥದ ಹತ್ತಿ ಓಡಿ ಹೋದವಳು ನೀ ನನಗೆ ಸಲ್ಲುವವಳಲ್ಲ, ನೀ ಪರಸ್ತ್ರೀ ಎಂಬ ಭಾವದಿಂದ ನೋಡ್ತಾನೆ. ಬುದ್ಧಿ ಉಂಟ ಇವನಿಗೆ? ಮೂರ್ಖ ಮೂರ್ಖ ಮೂರ್ಖ. ಅವ ಗಂಡಲ್ಲವೋ? ನನ್ನ ಸಾಲ್ವನು ಗಂಡಲ್ಲವೋ? ಸೀತೆಯನ್ನೇ ಬಿಡದ ಲೋಕ ಇದು. ಕಾಯೇನ ವಾಚ ಮನಸ ರಾಮನಲ್ಲಿಯೇ ಮನಸ್ಸಿಟ್ಟು ಬೆಂಕಿಗೆ ಹಾರಿ ಎದ್ದು ಬಂದ ಸೀತೆಯನ್ನಾದರೂ ಬಿಡದ ಲೋಕ. ನೀ ರಾವಣಾಂಕ ಪರಿಭೃಷ್ಟೇ. ರಾಮನ ಊರಿನ ಜನರೇ ಆಡಿದ್ದಲ್ವೋ? ಇನ್ನೀ ಅಂಬೆಯನ್ನು ಬಿಟ್ಟಾರ. ಸಾಲ್ವ ಗಂಡು ಹೌದು ಅಂತಾದರೆ ಅವ ಹೇಳಿದ್ದರಲ್ಲಿ ತಪ್ಪಿಲ್ಲ. ಅವ ಒಂದು ನಾಡಿಗೆ ಪ್ರಭು. ರಾಮನಂಥವನಿಗೆ ಹೆದರಿಕೆ ಮೂಡುತ್ತದೆ ಒಬ್ಬ ಮಾತಾಡಿದರೆ, ಸಾಲ್ವನಂಥವನಿಗೆ ಮೂಡದೇ ಇದ್ದೀತೋ? ಇನ್ನೊಬ್ಬರ ರಥ ಹತ್ತಿ ಓಡಿ ಹೋದವಳನ್ನು ಸ್ವೀಕರಿಸಿದ್ದಾನೆ ನಮ್ಮ ದೇಶದ ಪ್ರಭು ಅಂತಾದರೆ ಲೋಕದ ಜನ ಏನು ಮಾತಾಡಿಯಾರು? ಹೆದರಿಕೆ ಅವನಲ್ಲಿ ಮೂಡಿದರೆ ತಪ್ಪೋ? ಅವ ನಿಜವಾದ ಪ್ರಭು, ನನ್ನ ಸಾಲ್ವ. ಆದರೆ ನಾವು ಅವನನ್ನು ಸೇರುವ ಹಾಗಿಲ್ಲ. ಅವ ತಿರಸ್ಕರಿಸಿದ. ಏನು ಅಲ್ಲ, ಹುಟ್ಟಿಸಿದ್ನಲ್ಲ ನನ್ನನ್ನು. ಯಾರು? ಆ ಬ್ರಹ್ಮ ಸರಸಿಜಾಸನ. ನನಗೊಂದು ಹೆಣ್ಣು ಜನ್ಮ ಕೊಟ್ಟು ಈ ಭೂಮಿಯಲ್ಲಿ ಹುಟ್ಟದಂತೆ ಮಾಡದೆ ಹೋದರೆ ನನಗೆ ಈ ಕಷ್ಟ ಇತ್ತಾ? ಈ ಹಾಳು ಹೆಣ್ಣು ಜನ್ಮ ಕೊಟ್ಟಲ್ಲ ನನಗೆ, ಕಣ್ಣೀರು ಸುರಿಸುವುದಕ್ಕಾಗಿಯೇ ಇರುವ ಜನ್ಮ. ವೃದ್ಧಾಪ್ಯದಲ್ಲಿ ಮದುವೆಯಾಗಬೇಕು ಅಂತ ಕಾಣ್ತದೆ ಗಂಡಸಿಗೆ, ತಪ್ಪಲ್ಲ ಅದು. ಯೌವನದಲ್ಲಿ ಹೆಣ್ಣಿನ ಅಂತರಂಗದಲ್ಲಿ ಪ್ರೀತಿ ಮೂಡಿದರೆ ತಪ್ಪು. ನಿನ್ನಲ್ಲಿ ಮೂಡಬಾರದಿತ್ತು. ಅದು ದೇಶ ನೋಡಿ, ಕಾಲ ನೋಡಿ, ಸಮಯ ಸಂದರ್ಭ ನೋಡಿ ಹುಟ್ಟಬೇಕು. ಇದಕ್ಕೆ ಕಾರಣ ಏನು? ನೀ ಹೆಣ್ಣಾಗಿ ಹುಟ್ಟಿದ್ದು. ಸ್ವಯಂವರದ ಹಿಂದಿನ ದಿವಸ ಮಾತು ಕೊಟ್ಟೆಯ? ಹುಟ್ಟುವ ಪ್ರೀತಿಗೆ ಗೊತ್ತಾ ಇದು ಸ್ವಯಂವರದ ಹಿಂದಿನ ದಿವಸ ಅಂತ? ಇಲ್ವಲ್ಲ. ಇದು ಹುಟ್ಟುವುದಕ್ಕೆ ಕಾರಣವಾದದ್ದು ನಾ ಹುಟ್ಟಿದ್ದು. ನಾ ಹುಟ್ಟುವುದಕ್ಕೆ ಕಾರಣವಾದದ್ದು ಆ ಬ್ರಹ್ಮ. ಏನು ಗೊತ್ತು ಸಂಕಟ? 84 ಕೋಟಿ ಜೀವಜಾಲಗಳನ್ನು ಹುಟ್ಟಿಸಿ ಹುಟ್ಟಿಸಿ ಬಿಡುವುದು. ಈ ಜೀವನ ಹೇಗೆ? ಸರಸಿಜ. ಪ್ರಯೋಜನ ಇಲ್ಲ. ಅವ ಹುಟ್ಟಿಸುವುದಲ್ಲ, ಅವರವರ ಪೂರ್ವಜನ್ಮಾರ್ಜಿತ ಕರ್ಮಕ್ಕನುಸಾರವಾಗಿ ಸಿಗುವ ಜನ್ಮ. ಅವ ಬರೆದದ್ದನ್ನೇ ಅವನಿಂದ ಅಳಿಸುವುದಕ್ಕಾಗುವುದಿಲ್ಲ. ಅವನ ಹಣೆಯಲ್ಲಿ ಏನು ಬರ್ಕೊಂಡುಂಟು ಅಂತಲೇ ಅವನಿಗೆ ಗೊತ್ತಿಲ್ಲ. ಅಲ್ಲ, ಮತ್ತೆ ಕರುಳ ಸಂಕಟ ಅವನಿಗೇನು ಗೊತ್ತಾಗ್ತದೆ? ಪಾಪ ಬ್ರಹ್ಮ ಹೆಣ್ಣಿನ ಕರುಳಿನಿಂದ ಹುಟ್ಟಿದವ ಅಲ್ಲವ. ವಿಷ್ಣುವಿನ ಕರುಳ ಬಳ್ಳಿ ಕಮಲದ ಹೂವಿನಲ್ಲಿ ಹುಟ್ಟಿದವ, ಕರುಳಿನಲ್ಲಿ ಹುಟ್ಟಿದವ ಅಲ್ಲ. ಆದ್ದರಿಂದ ಅವನಿಗೆ ಕರುಳ ಸಂಕಟ ಗೊತ್ತಾಗುವುದಿಲ್ಲ. ಆದ್ದರಿಂದಲೇ ಅವ ನಿಶ್ಚಿಂತ, ಬೇಕಷ್ಟು ಹುಟ್ಟಿಸ್ತಾನೆ. ಅವನಿಗೆ ಜೀವನ ಹೇಗೆ ಸಾಗಿದ್ರು ಅವನಿಗೆ ಸಂಬಂಧ ಇಲ್ಲ ಅದು. ಹಾಗ ಅಪ್ಪ ಅಲ್ಲ, ಪ್ರೀತಿಸಿದ ಸಾಲ್ವ ಅಲ್ಲ, ಹುಟ್ಟಿಸಿದ ಬ್ರಹ್ಮ ಅಲ್ಲ. ನನಗೆ ಯಾಕೆ ಹೀಗೆ? ಯಾಕೆ ಹೀಗೆ? ಯಾಕೆ ಹೀಗೆ? ಮತಿವಿಹೀನ, ಮಂದಮತಿ, ಭೀಷ್ಮ. ಭೀಷ್ಮ ಪ್ರಪಂಚದಲ್ಲೆಲ್ಲ ಪ್ರಬುದ್ಧರ ಸ್ಥಾನವನ್ನು ಪಡೆದು ಮೆರೆಯುವ ಭೀಷ್ಮ ಅಂಬೆಯ ಬದುಕಿಗಾಗುವಾಗ ಮಾತ್ರ ಪ್ರದರ್ಶನ ಮಾಡಿದ್ದು ತರಳತನ. ಏನೆಂಬೆ? ನಾ ತರಳೆ ಹೌದು, ಅವ ತರಳನೋ? ಹಿಂದೆ ಮುಂದೆ ಆಲೋಚನೆ ಮಾಡದೆ ಕರೆತಂದು ತಮ್ಮನಿಗೆ ಮದುವೆ ಅಂತ ಹೇಳಿ ಆಗದೆ ಇದ್ದಾಗ ಗೊತ್ತಿಲ್ಲದೆ ತಂದೆ ಏನು ಮಾಡಲಿ ಅಂತ ನನ್ನೆದುರಿಗೆ ಕೇಳುವ ಮಾತು ನಾಟಕ.
ನಾಟಕ ಅದು, ತರಳತನ. ಹಾಗಾದ್ರೆ ಈ ಎಲ್ಲದಕ್ಕೂ ಕಾರಣ ಸ್ಥಾನದಲ್ಲಿ ಇದ್ದವ ಯಾರು? ಭೀಷ್ಮ. ಭೀಷ್ಮ ಅಂತಾದ್ರೆ ಅಂಬೆಯ ಜೀವನವನ್ನು ಯಾವ ಮಾರ್ಗದಲ್ಲಿ ಎಳೆತಂದನು? ಈಗ ಸಾಗುವುದಕ್ಕೆ ಯಾವ ಮಾರ್ಗವೂ ಇಲ್ಲದ ಸ್ಥಿತಿಯಲ್ಲಿ ಅಂಬೆ ನಿಂತಿದ್ದಾಳೆ ಅಂತಾದ್ರೆ, ಅಂಬೆ ಸಾಗುವ ಬದುಕಿನ ಮಾರ್ಗಕ್ಕೆ ಭೀಷ್ಮ ಅಂತ ಹೆಸರು ಹೌದು ಅಂತಾದರೆ, ನನಗಿನ್ನು ಕಾಣುವುದು ಹಸ್ತಿನಾವತಿಯ ಮಾರ್ಗವೇ. ಹೊರಟೆ ಇದು ನಿಶ್ಚಯ. ಎಲ್ಲಿ ಭೀಷ್ಮ?